ಅಂತೂ ಇಂತೂ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ಸಿಡ್ನಿ ಪಂದ್ಯಕ್ಕೂ ಮುನ್ನವೇ ಮೇಜರ್ ಡಿಸಿಷನ್ ಅನ್ನು ತಗೊಂಡಿದೆ. ಕ್ಯಾಪ್ಟನ್ ಪ್ಲೇಯರ್ ಆಗಿ ಫೇಲ್ಯೂರ್ ಆಗಿದ್ದಂಥ ರೋಹಿತ್ ಶರ್ಮಾಗೆ ಪ್ಲೇಯಿಂಗ್ 11ನಿಂದಲೇ ಗೇಟ್ ಪಾಸ್ ನೀಡಿದೆ. ಜಸ್ಪ್ರೀತ್ ಬೂಮ್ರಾ ಕ್ಯಾಪ್ಟನ್ಸಿಯಲ್ಲಿ ಕಣಕ್ಕಿಳಿದಂಥ ಭಾರತ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಬಟ್ ಒನ್ಸ್ ಅಗೇನ್ ಅದೇ ಡಿಸಪಾಯಿಂಟ್ಮೆಂಟ್. ಭಾರತದ ಬ್ಯಾಟಿಂಗ್ ಲೈನಪ್ ಮತ್ತೊಮ್ಮೆ ಅಟ್ಟ ಫ್ಲಾಪ್ ಆಗಿದ್ದು ಪೆವಿಲಿಯನ್ ಪರೇಡ್ ನಡೆಸಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಆಟಗಾರರು ಮಾಡಿಕೊಂಡಂಥ ಎಡವಟ್ಟುಗಳು ಹಾಗೆ ಕೊಹ್ಲಿ ಮಾಡ್ತಾ ಇರೋ ತಪ್ಪುಗಳ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅದೇನು ಆಸ್ಟ್ರೇಲಿಯಾದವರು ಬೌಲಿಂಗ್ ಅನ್ನ ಚೆನ್ನಾಗಿ ಮಾಡ್ತಿದ್ದಾರೋ ಅಥವಾ ನಮ್ಮ ಬ್ಯಾಟರ್ಸ್ ಆಡೋದನ್ನೇ ಮಾಡ್ತಿದ್ದಾರೋ ಗೊತ್ತಾಗ್ತಾ ಇಲ್ಲ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಟೆಸ್ಟ್ ಮ್ಯಾಚ್ಗಳನ್ನ ನೋಡ್ತಾ ಇದ್ರೆ ತುಂಬಾ ಜನರಿಗೆ ಈ ಡೌಟ್ ಅಂತೂ ಬಂದೇ ಇರುತ್ತೆ. ಆಸ್ಟ್ರೇಲಿಯಾದ ಒಬ್ಬೊಬ್ಬ ಬೌಲರ್ ಬಂದಾಗಲೂ ಕೂಡ ತರಗೆಲೆಗಳ ಥರ ನಮ್ಮವರು ವಿಕೆಟ್ ಉದುರೋಗ್ತಾ ಇದ್ದಾವೆ. ಆಸ್ಟ್ರೇಲಿಯಾದ ಬೌಲರ್ಸ್ ಹೊಡೆಯುವಷ್ಟು ರನ್ಗಳನ್ನು ಕೂಡ ನಮ್ಮ ಟಾಪ್ ಆರ್ಡರ್ ಬ್ಯಾಟರ್ಸ್ ಕೂಡ ಸ್ಕೋರ್ ಮಾಡೋಕ್ಕಾಗ್ತಾ ಇಲ್ಲ. ಬೇಡದೇ ಇರೋ ಶಾಟ್ಗಳನ್ನು ಆಡೋಕೆ ಹೋಗಿ ಈಸಿಯಾಗಿ ಔಟ್ ಆಗ್ತಿದ್ದಾರೆ. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಅಂತೂ ಕಳೆದ 6 ಇನ್ನಿಂಗ್ಸ್ಗಳಲ್ಲಿ ಸೇಮ್ ಟು ಸೇಮ್ ಒಂದೇ ಥರ ವಿಕೆಟ್ ಕೊಟ್ಟಿದ್ದಾರೆ. ರೋಹಿತ್ ಮತ್ತು ಆಕಾಶ್ ಡ್ರಾಪ್, ಗಿಲ್ ಮತ್ತು ಕೃಷ್ಣ ಎಂಟ್ರಿ. ಸಿಡ್ನಿಯಲ್ಲಿ ಆರಂಭವಾಗಿರುವಂತಹ ಭಾರತ ಹಾಗೆ ಆಸ್ಟ್ರೇಲಿಯಾ ನಡುವಿನ ಲಾಸ್ಟ್ ಪಂದ್ಯದಲ್ಲಿ ರೋಹಿತ್ ಶರ್ಮಾರನ್ನ ಕೈಬಿಡಲಾಗಿದೆ. ರೋಹಿತ್ ಬದಲಿಗೆ ಶುಭ್ಮನ್ ಗಿಲ್ ಪ್ಲೇಯಿಂಗ್ 11ನಲ್ಲಿ ಸೇರ್ಕೊಂಡಿದ್ದಾರೆ. ಹಾಗೆ ಜಸ್ಪ್ರೀತ್ ಬುಮ್ರಾ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಆಕಾಶ್ ದೀಪ್ ಬದಲಿಗೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರಿಗೆ ಅವಕಾಶ ಸಿಕ್ಕಿದೆ. ಸೊ ಬುಮ್ರಾ ಕ್ಯಾಪ್ಟನ್ಸಿಯಲ್ಲಿ ಟೀಂ ಇಂಡಿಯಾ ಗೆಲ್ಲಬಹುದು ಎನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿತ್ತು. ಆದರೆ ಟೀಂ ಇಂಡಿಯಾ ಬ್ಯಾಟರ್ಸ್ ಮತ್ತೆ ಫೇಲ್ಯೂರ್ ಅನ್ನು ಅನುಭವಿಸಿದ್ದಾರೆ. ಓಪನರ್ ಯಶಸ್ವಿ ಜೈಸ್ವಾಲ್ರಿಂದ ಹಿಡಿದು ಆಲ್ರೌಂಡರ್ಸ್ ವರೆಗೂ ಕೂಡ ಯಾರೊಬ್ರು ಕೂಡ ಕ್ರೀಸ್ ಕಚ್ಚಿ ನಿಂತು ಆಡೋ ಯತ್ನವನ್ನೇ ಮಾಡಲಿಲ್ಲ. ತಂಡಕ್ಕೆ ನೆರವಾಗದ ಟಾಪ್ 3 ಬ್ಯಾಟರ್ಸ್. ರೋಹಿತ್ ಶರ್ಮಾ ತಂಡದಲ್ಲಿ ಇಲ್ಲದ ಕಾರಣಕ್ಕೆ ಯಶಸ್ವಿ ಜೈಸ್ವಾಲ್ ಜೊತೆ KL ರಾಹುಲ್ ಅವರು ಓಪನರ್ ಆಗಿ ಕಣಕ್ಕಿಳಿದಿದ್ರು. ಬಟ್ ರಾಹುಲ್ಗೆ ಇವತ್ತಿನ ಪಂದ್ಯದಲ್ಲೂ ಕೂಡ ಆಡೋಕ್ಕಾಗಲೇ ಇಲ್ಲ. ಇದಕ್ಕೆ ಒನ್ ಆಫ್ ದಿ ರೀಸನ್ ಏನಂದ್ರೆ ಮ್ಯಾನೇಜ್ಮೆಂಟ್ನ ಫುಲಿಶ್ನೆಸ್. ಮೊದಲ 3 ಪಂದ್ಯಗಳಲ್ಲಿ ಓಪನರ್ ಆಗಿ 4ನೇ ಪಂದ್ಯದಲ್ಲಿ 3ನೇ ಸ್ಲಾಟ್ನಲ್ಲಿ KL ರಾಹುಲ್ರನ್ನ ಕಣಕ್ಕಿಳಿಸಿದ್ರು. ಮೊದಲ 3 ಪಂದ್ಯಗಳಲ್ಲಿ ಸಕ್ಸಸ್ ಆಗಿದ್ದಂಥ ರಾಹುಲ್ ಕಳೆದ ಪಂದ್ಯದಲ್ಲಿ ಫೇಲ್ಯೂರ್ ಆಗಿದ್ರು. ಇದೀಗ 5ನೇ ಪಂದ್ಯಕ್ಕೆ ಮತ್ತೆ ಓಪನರ್ ಆಗಿ ಇಳಿಸಿದ್ದು ರಾಹುಲ್ಗೆ ಹಿನ್ನಡೆಯಾಯಿತು ಅನ್ಸುತ್ತೆ. ಇದೇ ಕಾರಣಕ್ಕೆ ಏನೋ ಪದೇ ಪದೇ ಸ್ಲಾಟ್ ಚೇಂಜ್ ಆಗ್ತಾ ಇರೋದ್ರಿಂದ ಇವತ್ತಿನ ಪಂದ್ಯದಲ್ಲೂ ಕೂಡ ಕೇವಲ 4 ರನ್ ಗಳಿಸಿ ಪೆವಿಲಿಯನ್ ಹಾದಿ ಹಿಡಿದ್ರು KL ರಾಹುಲ್. ಸ್ಟಾರ್ಕ್ ಎಸೆತದಲ್ಲಿ ಸ್ಯಾಮ್ಗೆ ಕ್ಯಾಚ್ ಕೊಟ್ಟು ಹೋದ್ರು. ಇನ್ನು 4ನೇ ಟೆಸ್ಟ್ನಲ್ಲಿ ಭರ್ಜರಿಯಾಗಿ ಬ್ಯಾಟ್ ಮಾಡಿದಂಥ ಯಶಸ್ವಿ ಜೈಸ್ವಾಲ್ ಕೂಡ ಈಸಿಯಾಗಿ ಔಟ್ ಆದ್ರು. ಬೌಲಿಂಗ್ನಲ್ಲಿ ವೆಬ್ಸ್ಟರ್ಸ್ಗೆ ಕ್ಯಾಚ್ ಕೊಟ್ಟು ಹೋದ್ರು. ಇತ್ತ ರೋಹಿತ್ ಶರ್ಮಾ ಬದಲಿಗೆ ತಂಡದಲ್ಲಿ ಸ್ಥಾನ ಪಡ್ಕೊಂಡಿದ್ದಂಥ ಶುಭ್ಮನ್ ಗಿಲ್ ಕೂಡ ನಿರಾಸೆ ಮೂಡಿಸಿದ್ರು. 64 ಎಸೆತಗಳಲ್ಲಿ 20 ರನ್ ಗಳಿಸಿ ಅವರು ಕೂಡ ಸೇಮ್ ಟು ಸೇಮ್ ಕ್ಯಾಚ್ ಕೊಟ್ಟು ಹೋದ್ರು. ವಿರಾಟ್ ಕೊಹ್ಲಿಯದ್ದು ಅದೇ ರಾಗ ಅದೇ ಹಾಡು. ಆಸ್ಟ್ರೇಲಿಯಾ ಸರಣಿಯಲ್ಲಿ ವಿರಾಟ್ ಕೊಹ್ಲಿ ಅವರ ಫ್ಲಾಪ್ ಶೋ ಇವತ್ತಿನ ಪಂದ್ಯದಲ್ಲೂ ಕೂಡ ಕಂಟಿನ್ಯೂ ಆಯಿತು. ವಿಪರ್ಯಾಸ ಅಂದ್ರೆ ಸೀರೀಸ್ನ ಅಷ್ಟೂ ಇನ್ನಿಂಗ್ಸ್ಗಳಲ್ಲಿ ಒಂದೇ ರೀತಿ ವಿಕೆಟ್ ಒಪ್ಪಿಸಿದ್ದಾರೆ. ಅದು ತಪ್ಪು, ಈ ರೀತಿ ಹೊಡೆದ್ರೆ ಔಟ್ ಆಗ್ತೀನಿ ಅಂತ ಗೊತ್ತಿದ್ರು ಕೂಡ ಅದೇ ರೀತಿಯಾಗಿ ಆಡ್ತಿದ್ದಾರೆ. ಅದೇ ರಾಗ ಅದೇ ಹಾಡು ಎಂಬಂತೆ ಕೊಹ್ಲಿ ಔಟ್ ಸೈಡ್ ಆಫ್ ದಿ ಸ್ಟಂಪ್ ಎಸೆತಗಳನ್ನು ಕೆಣಕಿ ವಿಕೆಟ್ಗಳನ್ನು ನೀಡ್ತಿದ್ದಾರೆ. ಕಳಪೆ ಫಾರ್ಮ್ನಿಂದ ಒದ್ದಾಡ್ತಿರುವಂಥ ಕೊಹ್ಲಿ ತಮ್ಮದೇ ಮಿಸ್ಟೇಕ್ನಿಂದ ವಿಕೆಟ್ ಕಳ್ಕೊಳ್ತಾ ಇರೋದು ನಿಜಕ್ಕೂ ಕೂಡ ನಿರಾಸೆ ಮೂಡಿಸ್ತಾ ಇದೆ. ಸಿಡ್ನಿ ಮೈದಾನದಲ್ಲಿ 4ನೇ ಸ್ಲಾಟ್ನಲ್ಲಿ ಕಣಕ್ಕಿಳಿದಂಥ ಕೊಹ್ಲಿ ತಾಳ್ಮೆಯ ಆಟವಾಡಿ 69 ಎಸೆತಗಳಲ್ಲಿ 17 ರನ್ ಗಳಿಸಿದ್ರು. ಆದರೆ ಇವತ್ತು ಕೂಡ ಆಫ್ ಸ್ಟಂಪ್ನಲ್ಲಿ ಹೊರ ಹೋಗ್ತಾ ಇದ್ದಂಥ ಎಸೆತವನ್ನು ಕೆಣಕಿ ವಿಕೆಟ್ ಒಪ್ಪಿಸಿದ್ರು. ಆಕ್ಚುಲಿ ಇವತ್ತಿನ ಮ್ಯಾಚಲ್ಲಿ ಕೊಹ್ಲಿ ಡಕ್ಔಟ್ ಆಗಬೇಕಿತ್ತು. ಬಟ್ ನೆಲಕ್ಕೆ ಚೆಂಡು ತಾಗಿದ್ರಿಂದ ಜೀವದಾನ ಸಿಕ್ಕಿತ್ತು. ಆದರೆ ಆ ಜೀವದಾನವನ್ನು ಕೂಡ ಯುಟಿಲೈಸ್ ಮಾಡಿಕೊಳ್ಳುವಲ್ಲಿ ಎಡವಿದ್ರು ಕೊಹ್ಲಿ. ಸತತ ಏಟು ತಿಂದು ವಿಕೆಟ್ ಕೈ ಚೆಲ್ಲಿದ ಪಂತ್. ಇನ್ನು ಸತತ ವೈಫಲ್ಯಗಳಿಂದ ಬಳಲ್ತಾ ಇರುವಂಥ ರಿಷಬ್ ಪಂತ್ ಕೂಡ ಇವತ್ತಿನ ಆಟದಲ್ಲಿ ಕೊಂಚ ಭರವಸೆಯನ್ನು ಮೂಡಿಸಿದ್ರು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ ನಡುವೆ ದಿಟ್ಟ ಹೋರಾಟ ನಡೆಸ್ತಾ ಇದ್ರು. ಆದರೆ 2 ಸಲ ಪಂತ್ಗೆ ಚೆಂಡು ಬಿದ್ದು ಗಾಯಗೊಂಡ್ರು. ಒಂದ್ಸಲ ಬಾಲ್ ಪಂತ್ ಕೈಗೆ ಬಿದ್ದರೆ ಇನ್ನೊಂದ್ಸಲ ಹೆಲ್ಮೆಟ್ಗೆ ಬಡ್ದಿತ್ತು. ನೋವು ತಾಳಲಾಗದೆ ಪಂತ್ ಕುಂಟುತ್ತಾ ನಡೆದಿದ್ದು ಕೂಡ ಇದೆ. ಆದರೆ ಕೊನೆಗೂ ಕೂಡ ಪಂತ್ ಆಟಕ್ಕೆ ಆಸೀಸ್ ವೇಗಿ ಸ್ಕಾಟ್ ಬೋಲ್ಯಾಂಡ್ ಅವರು ತೆರೆ ಎಳೆದರು. 98 ಎಸೆತಗಳಲ್ಲಿ 40 ರನ್ ಗಳಿಸಿದ್ದಂಥ ಪಂತ್ 56ನೇ ಓವರ್ನಲ್ಲಿ ಬೋಲ್ಯಾಂಡ್ ಅವರು ಎಸೆದಂಥ 4ನೇ ಎಸೆತದಲ್ಲಿ ಅನವಶ್ಯಕ ಶಾಟ್ಗೆ ಕೈ ಹಾಕಿ ಕಮಿನ್ಸ್ಗೆ ಕ್ಯಾಚ್ ಕೊಟ್ಟರು. ಬಳಿಕ ಬಂದಂಥ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಬೋಲ್ಯಾಂಡ್ ಅವರ 6ನೇ ಎಸೆತದಲ್ಲಿ ಅದೇ ಓವರ್ನಲ್ಲೇ ಸ್ಮಿತ್ಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಇನ್ನು ರವೀಂದ್ರ ಜಡೇಜಾ 26 ರನ್ ಗಳಿಸಿದ್ರೆ ವಾಷಿಂಗ್ಟನ್ ಸುಂದರ್ 14 ರನ್ ಬಾರಿಸಿದ್ರು. ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಪಡೆದಿದ್ದಂಥ ಪ್ರಸಿದ್ಧ ಕೃಷ್ಣ 3 ರನ್ಗಳಿಗೆ ಸುಸ್ತಾದ್ರು. ಇನ್ನು ಬೌಲಿಂಗ್ನಲ್ಲೂ ಕೂಡ ಆಸೀಸ್ ಬ್ಯಾಟರ್ಗಳನ್ನ ಕಾಡುವಂಥ ಜಸ್ಪ್ರೀತ್ ಬೂಮ್ರಾ ಬ್ಯಾಟಿಂಗ್ನಲ್ಲೂ ಕೂಡ ಮಿಂಚಿದ್ರು. 22 ರನ್ ಗಳಿಸಿ ಹೋರಾಡಿದ್ರು. ಇನ್ನು ಸಿರಾಜ್ 3 ರನ್ ಬಾರಿಸಿದ್ರು. ಹೀಗೆ ಟೀಂ ಇಂಡಿಯಾ 185 ರನ್ಗಳನ್ನು ಕಲೆ ಹಾಕುವಷ್ಟರಲ್ಲಿ ಆಲ್ಔಟ್ ಆಗಿದೆ. ಇನ್ನು ಇನ್ನಿಂಗ್ಸ್ ಆರಂಭಿಸಿರುವಂಥ ಆಸ್ಟ್ರೇಲಿಯಾಗೂ ಕೂಡ ಆರಂಭದಲ್ಲೇ ಜಸ್ಪ್ರೀತ್ ಬೂಮ್ರಾ ಆಘಾತ ನೀಡಿದ್ರು. ಉಸ್ಮಾನ್ ಖ್ವಾಜಾ 2 ರನ್ಗಳಿಗೆ ವಿಕೆಟ್ ಅನ್ನು ಒಪ್ಪಿಸಿ ಹೋಗುವಂತೆ ಮಾಡಿದ್ರು. ಒಟ್ನಲ್ಲಿ ಟೀಂ ಇಂಡಿಯಾ ಬ್ಯಾಟಿಂಗ್ ಕಂಪ್ಲೀಟ್ ಫ್ಲಾಪ್ ಆಗ್ತಾ ಇದೆ.
ಇವರ ಪ್ರದರ್ಶನ ನೋಡ್ತಾ ಇದ್ರೆ ರೋಹಿತ್ ಶರ್ಮಾರನ್ನ ಮಾತ್ರ ಬೆಂಚ್ ಕಾಯಿಸೋದಲ್ಲ, ಇಡೀ ಟೀಮ್ನೇ ಚೇಂಜ್ ಮಾಡಬೇಕಾ ಅನ್ನೋಂಥ ಪ್ರಶ್ನೆ ಹುಟ್ಕೊಂಡಿದೆ. ಸೊ ನಿಮ್ಮ ಪ್ರಕಾರ ಟೀಮ್ನಿಂದ ಯಾರಿಗೆಲ್ಲ ಗೇಟ್ ಪಾಸ್ ನೀಡಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.